ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ 317ಡಿ ವತಿಯಿಂದ ಇತ್ತೀಚೆಗೆ ಪ್ರಾಂತ್ಯವೊಂದರ ಪ್ರಾಂತೀಯ ಸಮ್ಮೇಳನದ ಅಂಗವಾಗಿ ಪ್ರಾಂತೀಯ ಅಧ್ಯಕ್ಷರಾದಂತಹ ರವಿಶಂಕರ್ ಅವರ ಮುಂದಾಳತ್ವದಲ್ಲಿ ಬೊಕ್ಕಪಟ್ಟಣ ಶಾಲೆಗೆ ವಿಶೇಷವಾಗಿ ಕಂಪ್ಯೂಟರ್ ಉಪಕರಣಗಳನ್ನು ಒದಗಿಸಲಾಯಿತು. ಇಂದಿನ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಬಹಳ ಅಗತ್ಯ. ಈ ಯುಗದಲ್ಲಿ ಕಂಪ್ಯೂಟರ್ದೇ ಮೇಲುಗೈ. ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ದೊರೆತರೆ ಭವಿಷ್ಯದಲ್ಲಿ ಅವರಿಗೆ ಹೆಚ್ಚು ಅವಕಾಶ ದೊರೆಯುತ್ತದೆ ಎನ್ನುವಂತ ದೃಷ್ಟಿಯಲ್ಲಿ ವಿಶೇಷವಾಗಿ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317ಡಿಯ ಪ್ರಾಂತ್ಯವೊಂದರ ವತಿಯಿಂದ ಪ್ರಾಂತ್ಯಾಧ್ಯಕ್ಷ ರವಿಶಂಕರ್ ಬಿಎಸ್ ಇವರ ಮುಂದಾಳತ್ವದಲ್ಲಿ ಕೊಡುಗೈ ದಾನಿಗಳಾದ ವಿನಿತ್ ಜಲನ್ ದಂಪತಿಗಳ ವತಿಯಿಂದ ವಿಶೇಷವಾಗಿ ಬೊಕ್ಕಪಟ್ಟಣ 3ರ ವಿಭಾಗದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಕಂಪ್ಯೂಟರ್ಗಳನ್ನು ಒದಗಿಸಲಾಯಿತು. ಇದರ ವಿಶೇಷ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಬಂದಂತ ಅತಿಥಿಗಳನ್ನ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಡ್ರೆಜಿಲ್ ಲಿಲ್ಲಿ ಮಿನೇಜಸ್ ಅವರು ಸ್ವಾಗತಿಸಿದರು. ಪ್ರಾಂತ್ಯಾಧ್ಯಕ್ಷ ಬಿಎಸ್ ರವಿಶಂಕರ್ ಅವರು ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಲ್ಲರೂ ಪ್ರೈವೇಟ್ ಸ್ಕೂಲ್ನಲ್ಲಿ ಹಾಕ್ತೇವೆ ನಮ್ಮ ಮಕ್ಕಳನ್ನು 2 ಕಾರಣಕ್ಕಾಗಿ. ಯಾಕಂತ ಹೇಳಿದರೆ ಅಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತದೆ, ಆಮೇಲೆ ಈ ಕಂಪ್ಯೂಟರ್ ಟೆಕ್ನಾಲಜಿಯಲ್ಲಿ ಪರಿಣಿತರಾಗ್ತಾರೆ ಅಂತ ಹೇಳಿ. ನಮ್ಮ ಈ ಗವರ್ಮೆಂಟ್ ಶಾಲೆಯಲ್ಲಿ ಬರೋ ಮಕ್ಕಳೆಲ್ಲ ಇದರೆಲ್ಲ ವಂಚಿತರಾಗ್ತಾರೆ. ಮತ್ತು ನಾವು ತುಂಬ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ. ನಮ್ಮ ಬಿಸ್ನೆಸ್ನಲ್ಲಿ ಇರ್ಬೋದು, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಕ್ವಾಲಿಟಿಯನ್ನು ನಾವು ಅಪ್ಗ್ರೇಡ್ ಮಾಡ್ತಾ ಹೋಗ್ತೇವೆ. ಆದರೆ ನಾವು ಓಡ್ತಾ ಇರುವ ಈ ಪ್ರೆಸೆಂಟ್ ಸೀನ್ನಲ್ಲಿ ನಮ್ಮ ಮಕ್ಕಳು ಹಿಂದುಳಿಬಾರ್ದು. ನಾವು ಸಹ ಅದೇ ನಿಟ್ಟಿನಲ್ಲಿ ಅದೇ ರೀತಿಯಲ್ಲಿ ಈ ಮಕ್ಕಳನ್ನು ಸಹ ನಾವು ಕರ್ಕೊಂಡು ಹೋಗ್ಬೇಕಂತೇಳಿ ನನಗೊಂದು ಬಹುದಿನದ ಕನಸಿತ್ತು. ಅದು ಯಾವ ರೀತಿ ಸಹಕಾರ ಆಗ್ತದೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ. ಆಲೋಚನೆ ಮಾಡಿ ದ ಬೆಸ್ಟ್ ವೇ ಆ್ಯಂಡ್ ದ ಈಸಿಯೆಸ್ಟ್ ವೇ ಈ ಮಕ್ಕಳಿಗೆ ಕಂಪ್ಯೂಟರ್ ನಾಲೆಜನ್ನು ಕೊಡಿಸುವ ಅಂಥೇಳಿ ನನ್ನ ತಲೆಯಲ್ಲಿ ಬಂತು. ಅದ್ರಗೋಸ್ಕರ ನಾವು ಇವತ್ತು ಸೇರಿದ್ದೇವೆ. ನಮ್ಮ ಶಾಲೆಗೆ ಈ ಕಂಪ್ಯೂಟರನ್ನು ನಾವು ಅಳವಡಿಸಿದ್ದೇವೆ. ಆಮೇಲೆ ಕಂಪ್ಯೂಟರ್ ಅಂದರೆ ನಿಮಗೆ ಗೊತ್ತಿದೆ, ನಿಮ್ಮ ಮೊಬೈಲ್ನಾಗೆ 5,000 10,000 ಸಿಗುವುದಿಲ್ಲ ಅಲ್ವಾ. ನಾವು ಏನೇ ಮಾಡಿದರೂ ಯಾವುದೇ ಇದ್ರ ಬಗ್ಗೆ ನಮಗೆ ಅದರದ್ದು ವ್ಯಾಲ್ಯೂ ಗೊತ್ತಿರಬೇಕು, ಮೌಲ್ಯ ಗೊತ್ತಿರಬೇಕು. ಅದಕ್ಕೆ ತುಂಬ ಹಣ ಬೇಕಾಗ್ತದೆ. ಆದರೆ ನಮ್ಮ ಈ ಲಯನ್ಸ್ ಸಂಸ್ಥೆಯ ಸದಸ್ಯರು ಅದರ ಬಗ್ಗೆ ಏನೂ ಆಲೋಚನೆ ಮಾಡಬೇಡಿ, ನಮ್ಮ ಈ ಗವರ್ಮೆಂಟ್ ಪ್ರೈಮರಿ ಸ್ಕೂಲ್ ಹೈಯರ್ ಪ್ರೈಮರಿ ಸ್ಕೂಲ್ ಬೊಕ್ಕಪಟ್ಟಣದ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸುವ ಅಂತ ಹೇಳಿ ನಾವೊಂದು ಆಲೋಚನೆ ಮಾಡಿ ಇವತ್ತು ಕಂಪ್ಯೂಟರ್ ಕೊಟ್ಟಿದ್ದೇವೆ. ಕಾರ್ಯಕ್ರಮವನ್ನು ರಾಜ್ಯಪಾಲರಾದ ಲಯನ್ ಕುಡುಪಿ ಅರವಿಂದ್ ಶನಿಯವರು ಅತಿಥಿಗಳ ಜೊತೆಗೂಡಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭ ಶಾಲೆಗೆ ಕಂಪ್ಯೂಟರ್ಗಳನ್ನು ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಲಯನ್ಸ್ ಗವರ್ನರ್ ಕುಡುಪಿ ಅರವಿಂದ್ ಶೆನಿಯವರು ಕಾರ್ಯಕ್ರಮಕ್ಕೆ ಶುಭಾಶಯವನ್ನ ಕೋರಿದರು. ಹಾಗೆ ಅವರ ಮನೆ ಹತ್ತಿರ ಇರುವ ಈ ಶಾಲೆಗೆ ನಿತ್ಯ ನಿರಂತರ ಅವರು ಪ್ರೋತ್ಸಾಹ ಸಹಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಹತ್ತಿರ ಇರುವ ಶಾಲೆಯಲ್ಲೇ ಕಂಪ್ಯೂಟರ್ ಲ್ಯಾಬ್ಗೆ ಒಳ್ಳೆಯ ದೇಣಿಗೆ ನೀಡಿ ಅದನ್ನು ಹೆಚ್ಚಿನ ರೀತಿಯಲ್ಲಿ ಅಪ್ಗ್ರೇಡ್ ಮಾಡಿ ಅಡಿಷನಲ್ ಕಂಪ್ಯೂಟರ್ಸ್, ಸ್ಕ್ರೀನ್ ಮತ್ತು ಪ್ರಿಂಟರ್ ಇದರ ಸವಲತ್ತುಗಳನ್ನು ಈ ಶಾಲೆಗೆ ನೀಡಬೇಕು. ಇಲ್ಲಿಯ ಮಕ್ಕಳಿಗೆ ಅದರ ಉಪಯೋಗ ಆಗಬೇಕೆಂದು ಅವರ ಒಂದು ದೊಡ್ಡ ಮನಸ್ಸಿತ್ತು. ಅದಕ್ಕೆ ಹಲವು ತಿಂಗಳಿಂದ ಅವರು ಆಲೋಚನೆ ಮಾಡಿ ಅದಕ್ಕೆ ಕಾರ್ಯರೂಪಕ್ಕೆ ತಂದಿದ್ದಾರೆ. ನಂತರ ಕೊಡುಗೈದಾನಿ ವಿನಿತ್ ಜಲನ್ ದಂಪತಿಗಳನ್ನ ಇದೇ ಸಂದರ್ಭ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು.
ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆಯ ಪ್ರಾಂತ್ಯ 1ರ ಪ್ರಾಂತ್ಯಾಧ್ಯಕ್ಷರಾದ ರವಿಶಂಕರ್ ಬಿಎಸ್ ಮತ್ತು ದಂಪತಿಗಳನ್ನು ಸಹ ಅಭಿನಂದಿಸಿ ಗೌರವಿಸಲಾಯಿತು. ಶ್ರೀಮತಿ ಕಲ್ಪನಾ ಆರ್ ನಿರೂಪಿಸಿದ ಕಾರ್ಯಕ್ರಮದಲ್ಲಿ ಶ್ರೀಮತಿ ರಮ್ಯಾ ಪಿ ಅವರು ಧನ್ಯವಾದಗೈದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಾಂತ್ಯ 1ರ ಉಪರಾಜ್ಯಪಾಲರಾದ ಲಯನ್ ಗೋವರ್ಧನ್ ಶೆಟ್ಟಿ, ಪ್ರಾಂತ್ಯ 1ರ ಮಾಜಿ ಉಪರಾಜ್ಯಪಾಲರಾದ ಜೆ.ಕೆ. ರಾವ್ ಮತ್ತು ಅರುಣ್ ಶೆಟ್ಟಿ, ಎಸ್ಡಿಎಂಸಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಡ್ರೆಜಿಲ್ ಲಿಲ್ಲಿ ಮಿನೇಜಸ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶ್ರೀಯುತ ದಿನೇಶ್, ಉಪಾಧ್ಯಕ್ಷರಾದ ಮೋಹನ್ ಕುಲಾಲ್ ಹಾಗೂ ಚೀಫ್ ಪ್ರೋಗ್ರಾಂ ಕೋಆರ್ಡಿನೇಟರ್ ಲಯನ್ ವಿಜಯ್ ವಿಷ್ಣು ಮಯ್ಯ, ಝೋನ್ ಚೇರ್ಪರ್ಸನ್ಗಳಾದ ಅನಿಲ್ ಕೆ ರಾವ್, ಲಯನ್ ಎಸ್ ಪೂಜಾರಿ, ಕಾನ್ಫರೆನ್ಸ್ ಕಮಿಟಿಯ ಕಾರ್ಯದರ್ಶಿ ಲಯನ್ ಲೀಡಿಯಾ ಡಿಕೋತ್ಸಾ, ಚೇರ್ಪರ್ಸನ್ ಲಯನ್ ಫಿಲಿಪ್ ಜೆ ಪಿರೇರಾ, ಕೋಶಾಧಿಕಾರಿ ಲಯನ್ ಸುಧಾಕರ್ ತಾಳಿತ್ತಾಯ, ರೀಜನ್ 1ರ ಕ್ಲಬ್ ಪ್ರೆಸಿಡೆಂಟ್ಗಳಾದ ಲಯನ್ ಆಮ್ಲಾ ಮರಿಯಾ ಇಸಬೆಲ್ಲಾ ಕ್ವಾಡ್ರಸ್, ಲಯನ್ ರಾಜೇಶ್ ಎಂ ಕಾಮತ್, ಲಯನ್ ವಿಕ್ಟರ್ ಮೋರಸ್ ಹಾಗೂ ಲಯನ್ ಸುರೇಂದ್ರ ಆಚಾರ್ಯ ಮೊದಲಾದವರೆಲ್ಲ ಉಪಸ್ಥಿತರಿದ್ದರು.